ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನಿಮ್ಮ ಹೆಂಡತಿ ಬಂದಿದ್ದಾರಲ್ಲ, ಇನ್ಮೇಲೆ ತೊಂದರೆ ಆಗಲ್ಲ ಅನ್ಕೋತೀನಿ. ತೊಂದರೆನೇ ಅವರಿಂದ. ಏನಪ್ಪ ಹೇಳ್ತಾ ಇದ್ಯಾ? ಹೌದು, ಅವ್ರನ್ನ ನೋಡಿದ್ರೆ ನನ್ನ ಹೆಂಡತಿ ಅಂತಾನೆ ಅನಿಸ್ತಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಂಬ್ತಾ ಇದ್ದೀನಿ ಅಷ್ಟೇ. ಆದರೆ ಅವ್ರನ್ನ ನೋಡಿದಾಗ ಮಾತಾಡಿಸಿದಾಗ ನನಗೆ ಹಾಗೆ ಅನಿಸ್ತಾನೆ ಇಲ್ಲ. ಮತ್ತೆ ಅವ್ರ ಜೊತೆ ಸಹಜವಾಗಿರೋಕೆ ಹೇಗೆ ಸಾಧ್ಯ? ಈಗ ಇಲ್ಲಿ ನಿಮ್ಮ ಮನೆಗೆ ಬಂದಾಗಿಂದ ನಾನು ಖುಷಿಯಾಗಿದ್ದೀನಿ. ನಿಮ್ಮ ಜೊತೆ ಅನ್ನೋರ ಜೊತೆ ಆರಾಮಾಗಿದ್ದೀನಿ. ಆದರೆ ಅಲ್ಲಿ ನನಗೆ ಹಾಗಿರೋಕೆ ಆಗ್ತಿಲ್ಲ. ಅಲ್ಲಿರೋಕ್ಕಾಗ್ತಿಲ್ಲ. ಕಾರ್ ಬಂತು. ರಜನಿ ಅವರೇ, ಗಂಟೆಯವರು ಬಂದ್ರು. ಇಟ್ಕೊಳ್ಳ. ಅನು, ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಎದುರುಗಡೆ ಇದ್ರೆ ನೀನ್ ಚೆನ್ನಾಗಿರೋದಿಲ್ಲ ಅಲ್ವಾ? ಏನು ಅನ್ಕೋಬೇಡ. ಅನು, ಅವ್ರು ಹಾಗೆ, ನೀನ್ ಬೇಜಾರಾಗ್ಬೇಡ. ಅವ್ರ ಬದಲು ನಾನ್ ಸಾರಿ ಕೇಳ್ತೀನಿ. ನೀನ್ ಯಾಕೋ ಸಾರಿ ಕೇಳ್ತೀಯ? ನಿನ್ ಬಗ್ಗೆ ಮಾತಾಡೋ ಅರ್ಹತೆ ಈ ಜನಕ್ಕಿಲ್ಲ ಅನು. ನೀನಷ್ಟು ಒಳ್ಳೆಯವಳು. ಇವ್ರೆಲ್ರ ತಲೆಯಲ್ಲಿ ಏನೇನೋ ತುಂಬಿಕೊಂಡು ಅದನ್ನೇ ಸರಿ ಅಂದ್ಕೊಂಡಿದ್ದಾರೆ. ತಾವು ಬದುಕ್ತಿರೋ ಕೆಟ್ಟಿದಾಗನೆ ಸ್ವರ್ಗ ಅಂದ್ಕೊಂಡಿದ್ದಾರೆ. ಏನು ಮಾಡಕ್ಕಾಗಲ್ಲ. ಏ ಸಂಪತ್, ನೀನೇನೇನೋ ಯೋಚನೆ ಮಾಡಿ ತಲೆಗೆ ಹಚ್ಕೊಳ್ಳೋದಕ್ಕೆ ಹೋಗ್ಬೇಡ. ನೋಡು, ಇವತ್ತು ರಮ್ಯನ್ ಎಂಗೇಜ್ಮೆಂಟ್. ನಾವು ಖುಷಿಯಾಗಿದ್ರೇ ಅವಳು ಖುಷಿಯಾಗಿರೋದು. ಮೊದ್ಲು ನೀನ್ ಕೈ ಕೊಟ್ಟೆ, ಇವಾಗ ಅವಳು ಕೈ ಕೊಡ್ತಿದ್ದಾಳೆ. ಸಂಪತ್, ಅದು ನೀವು ಖುಷಿಯಾಗಿರ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ಜೋಕ್ ಜೋಕ್ ಮಾಡಿದೆ. ಬಿಡ್ತೀನಿ ಒಂದು ನಿನಗೆ. ಸರಿ, ನಾ ಹೋಗಿ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಬನ್ನಿ ಬನ್ನಿ. ಇವರೆಲ್ಲ ನಮ್ಮ ವಟಾರದವರು. ಬನ್ನಿ, ಒಳಗ್ ಬನ್ನಿ. ಇದು ಅನ್ಯಾಯ. ಅಯ್ಯೋ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನೀವ್ ಹೋಗಿ, ನಾನೇ ಬರ್ತೀನಿ. ಅಲ್ಲ, ಕೈ ತೊಳ್ಕೊಂಬ ಅಂತ ಅವರೇ ಕಳ್ಸಿದ್ದು. ಫೋನ್ ಕೈಯಲ್ಲಿದೆ. ಒಂದ್ ಸೆಲ್ಫಿ ಕಳ್ಸಕ್ಕಾಗಿಲ್ವಾ ನಿಮ್ಗೆ? ಇವಾಗ ಸೆಲ್ಫಿ ಮುಖ್ಯನಾ? ಏನ್ರಿ, ಒಂದ್ ಸೆಲ್ಫಿ ಕೇಳಿದ್ರೆ ಸಿಡುಕ್ತೀರಾ? ಇಷ್ಟೇನಾ? ಏನ್ ಇಷ್ಟೇನಾ? ಅಬ್ಬಬ್ಬಾ, ನೋಡಕ್ ಸಣ್ಣ ಇದ್ರು ಮೈ ತುಂಬಾ ಕೊಬ್ಬಿದೆ. ನೋಡಿ, ನಾನು ಕಳ್ಸೋದ್ ಮರ್ತೋಗ್ಬಿಟ್ಟೆ. ಈಗ ನೋಡಿದ್ರಿ ತಾನೇ? ನೀವ್ ಹೋಗಿ, ನಾ ಬರ್ತೀನಿ. ಸಾಲಲ್ಲ, ನೋಡ್ತಾನೇ ಇರ್ಬೇಕನ್ಸುತ್ತೆ. ವೇಟಿಂಗ್ ಫಾರ್ ಯುವರ್ ಸೆಲ್ಫಿ. ಸರಿ, ಹೋಗಿ. ಬಾಯ್. ಅನು, ಪ್ಲೀಸ್ ನನ್ನ ಮೆಸೇಜ್ ನೋಡು. ಸಂಜು, ಗಂಡ ಹೆಂಡತಿರ ಮಧ್ಯೆ ಸಮಸ್ಯೆ ಉಂಟಾಗೋದು ಸಾಮಾನ್ಯ. ನನಗೂ ನನ್ನ ಹೆಂಡತಿಗೂ ಗಂಟೆಗೆ 10 ಸಲ ಗಲಾಟೆ ಆಗುತ್ತೆ. ನಿನಗೂ ಹಾಗೆ ಆಗಿರ್ಬೋದು. ಹಾಗಂತ ಅವ್ರ ಜೊತೆ ಇರೋಕ್ಕಾಗಲ್ಲ ಅನ್ನೋದು ಸರಿಯಲ್ಲಪ್ಪ. ಹೌದು, ಅವರು ನಿಮಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ಅಂದರೆ ನೀವು ಹೇಳ್ದೆ ಕೇಳ್ದೆ ಇಲ್ಲಿ ಬರೋದು ತಪ್ಪಲ್ವಾ? ಅವ್ರ ಹತ್ರ ಮಾತಾಡಿ ಸಮಾಧಾನ ಮಾಡಿ ಎಲ್ಲ ಸರಿ ಆಗುತ್ತೆ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವ್ರು ನನ್ನ ಹೆಂಡತಿ ಅಂತಾನೆ ನನ್ಗೆ ಅನಿಸ್ತಾ ಇಲ್ಲ. ಇನ್ನು ಅವ್ರ ಜೊತೆ ನಾನು ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಇನ್ನು ಏನ್ ಮಾಡ್ತಿದ್ದೀರಾ ನೀವಿಲ್ಲಿ?
ಯಾಕೆ ಹೋಗಿಲ್ಲ? ನಾವೇ ಅವ್ರ ಹತ್ರ ಮಾತಾಡ್ತಿದ್ವಿ ಅನು. ಅಮ್ಮ ಅಪ್ಪ ಅವ್ರನ್ನ ಮೊದಲು ಇಲ್ಲಿಂದ ಕಳಿಸ್ಕೊಡಿ. ನಿಮಗೆ ಸೂಕ್ಷ್ಮತೆ ಸ್ವಲ್ಪನೂ ಅರ್ಥ ಆಗ್ತಿಲ್ವಾ? ಅವ್ರ ಹೆಂಡತಿ ಮನೇಲಿ ಗಂಡ ಇನ್ನೂ ಮನೆಗೆ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೆ ಟೆನ್ಷನ್ ಆಗಲ್ವಾ? ನೀವೇ ಯೋಚನೆ ಮಾಡಿ. ಅಮ್ಮ ಗಂಡಿನ ಕಡೆಯವರೆಲ್ಲ ಬಂದಿದ್ದಾರೆ ಆಗ್ಲೇ. ಪಕ್ಕದ ಮನೆಯವ್ರಾಗಿ ಇದ್ಕೊಂಡು ನಾವೇ ಲೇಟಾಗಿ ಹೋದ್ರೆ ಚೆನ್ನಾಗಿರುತ್ತಾ ಹೇಳು? ನಡೀರಿ ಹೊರಡೋಣ. ಓನಮ್ಮ ನಡಿ. ನನ್ನಿಂದ ನಿಮಗೆ ತಡ ಆಗೋದು ಬೇಡ, ನೀವು ಹೊರಡಿ. ಸರಿ ಬನ್ನಿ. ಬನ್ನಿ. ನನ್ನ ಮೇಲೆ ಬೇಸರ ಇದೆ ಅಂತ ಗೊತ್ತು, ಆದರೆ ನನ್ನ ನೋಡ್ದೇನೆ ಹೋಗಬೇಡಿ ಅನ್ನೋ ಅವರೇ. ಪ್ಲೀಸ್ ನನ್ನ ಕಡೆ ಒಂದೇ ಒಂದು ಸಲ ನೋಡಿ. ಅನು ಒಳಗಡೆ ಬಾ. ಮನೆ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪರವಾಗಿಲ್ಲ ಅತ್ತೆ, ಮನೆ ಚಿಕ್ಕದಾಗಿದ್ರೆ ಏನಂತೆ, ಚೊಕ್ಕವಾಗಿದೆ ಅಷ್ಟೇ ಸಾಕು. ನೋಡಿದ್ರಾ, ಈಗಲೇ ಅತ್ತೆ ಅಂತ ಕರೆಯೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಏ ಪ್ರೇಮ, ಅತ್ತೆ ಅಂದೆ ಇನ್ನೇನು ಅನ್ಬೇಕೆ? ಹೊತ್ತಾಗ್ತಾ ಇದೆ, ತಾಂಬೂಲ ಬದಲಾಯಿಸ್ಕೊಳ್ಬಹುದಲ್ಲ? ಹಾ ಸರಿ ಸರಿ. ಒಂದ್ ನಿಮಿಷ. ಯಾಕೆ, ಏನಾಯ್ತು? ಏನಿಲ್ಲ, ನಮಗೆ ತುಂಬಾ ಬೇಕಾದವರೊಬ್ರು ಬರಬೇಕು. ಅವ್ರು ಬಂದ ಮೇಲೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ. ಓ ಸರಿ ಸರಿ. ಇನ್ನು ಎಷ್ಟೊತ್ತಾಗ್ಬೋದು? ಒಂದು 10 ನಿಮಿಷದಲ್ಲಿ ಬರ್ಬಹುದಾ? ಹಾ ಬಂದ್ಬಿಡ್ತಾರೆ. ಅವರು ಟೈಮ್ ವಿಚಾರದಲ್ಲಿ ಬಹಳ ಶಿಸ್ತು. ಇಲ್ಲೇ ಎಲ್ಲೋ ಇದ್ದೀನಿ ಅಂತಂದ್ರು ಬಂದ್ಬಿಡ್ತಾರೆ.
ಮಾತಾಡ್ಸೋಕೆ ಆಗಲ್ವದು ಆರ್ಯ? ನಿನ್ ನೆನಪಲ್ಲಿ ನಾನು ಇಲ್ವೇನೋ? ನಾನ್ ನೆನಪಾಗ್ತಿಲ್ವಾ ನಿನಗೆ? ನನಗೆ ಎಲ್ಲ ಗೊತ್ತು. ನಿನ್ನೆ ರಾತ್ರಿ ಏನು ಮಾಡಕ್ಕಾಗ್ಲಿಲ್ಲ ಅಂತ ಮತ್ತೆ ವಾಪಸ್ ಬಂದ್ರ? ಏನು ನಾಟಕ ಆಡಬೇಡಿ. ಅನು ಅವ್ರ ಮನೆ ಹೊರಗಡೆ ಮಲಗಿದ್ದೆ. ಏನೋ ಮಾಡಕ್ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ಅಲ್ಲಿದ್ದನ್ನ ನೋಡಿ ವಾಪಸ್ ಹೊಟ್ಟೋದ್ರಿ ಅಲ್ವಾ? ಅನು ಅವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡ್ತಿದ್ದೀರಾ? ಆ ಯೋಚನೆ ಇದ್ರೆ ಈಗಲೇ ಬಿಟ್ಬಿಡಿ. ಇಷ್ಟೆಲ್ಲ ಆದ್ರೂ ಅವಳ ಮೇಲಿನ ಕಾಳಜಿ ಹೋಗಿಲ್ವಲ್ಲ? ಏನೋ ಏನಿಲ್ಲ, ಮೊದಲು ಹೊರಡಿ ಇಲ್ಲಿಂದ. ನಾನ್ ಹೇಳೋದು ಕೇಳೋ. ನಾನು ಇಲ್ಲಿ ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ. ತೊಂದರೆ ಕೊಡಕ್ ಬರದೇ ಇರೋರು ರಾತ್ರಿ ಎಲ್ಲ ವಟಾರದ ಸುತ್ತ ಗಸ್ತು ಹೊಡಿತಿದ್ರ? ನಿನ್ನೆ ರಾತ್ರಿ ನೀವಿಲ್ಲಿ ಬಂದಿದ್ದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಯಾರಿಗೆ ಏನ್ ಮಾಡಕ್ ಬಂದಿದ್ರಿ? ನಿಜ ಹೇಳಿ, ಹೇಳಿ. ಯಾರಿಗೆ ಏನ್ ಮಾಡಕ್ ಬಂದ್ರಿ? ಲೇ ಆರ್ಯ, ಯಾಕೋ ನನಗೆ ಹೀಗೆ ಸಂಕಟಕ್ಕೆ ಸಿಕ್ಕಾಕ್ಸ್ತೀಯಾ? ಪುಷ್ಪಕ್ಕ, ಯಾರಿಗೆ ಕೈತಿದ್ದಾರೆ ಕೇಳು. ಪುಷ್ಪ ಅವರೇ, ಏನ್ ರಚನೆಯವ್ರೆ? ತಾಂಬೂಲ ಬದಲಾಯಿಸ್ಬೇಕಾದ್ರೇನೆ ಸ್ವಲ್ಪ ಇರಿ ಅನ್ಬಿಟ್ರಲ್ಲ, ನಂಗೆ ಯಾಕೋ ಅಪಶಕನ ಅನ್ನಿಸ್ತಿದೆ. ಹಾಗೇನಿರಲ್ಲ, ನೀವು ಹಾಗೆ ಯೋಚನೆ ಮಾಡ್ಬೇಡಿ, ಸುಮ್ಮನೆ ಇರಿ. ಏನಂತೆ? ಏನೋ ಅಪಶಕನ ಅನ್ನಿಸ್ತಿದೆ ಅಂತ. ಆಗಿಲ್ಲ, ಏನೂ ಇಲ್ಲ, ಸುಮ್ಮನೆ ಇರ. ಕೇಳಿ ರೀ, ಅಪಶಕುನ ಅಂತಿದ್ದಾರೆ. ಸುಮ್ಮನೆ ಬಾಯ್ ಮುಚ್ಕೊಂಡು. ಪುಷ್ಪ ಅವರೇ, ನಾನು ಅವ್ರನ್ನ ಏನಾದ್ರು ಕೇಳಿದ್ರೆ ಸುಮ್ಮನೆ ನನ್ನನ್ನು ತಪ್ಪು ತಿಳ್ಕೊತಾರೆ. ನೀವೇ ಕೇಳ್ತೀರಾ ಇನ್ನ ಎಷ್ಟೊತ್ತಾಗತ್ತೆ ಅಂತ? ಅಮ್ಮ, ಏನ್ ಕೇಳ್ಬೇಕು ಹೇಳಮ್ಮ, ನಾನೇ ಕೇಳ್ತೀನಿ. ನೀ ಸುಮ್ಮನಿರೆ. ಅಲ್ಲ, ಏನ್ ನಡೀತಾ ಇದೆ ನನಗೂ ಹೇಳಿ. ಏನಿಲ್ಲ, ಇನ್ನು ಎಷ್ಟೊತ್ತಾಗ್ಬೋದು ಅಂತ ಅಷ್ಟೇ. ಯಾರಿಗೋ ಕಾಯೋದು ಯಾಕೆ, ನಾವು ಮುಂದುವರಿಬೋದಲ್ವಾ? ರಮ್ಯಾ, ಅವ್ರು ಹೇಳ್ತಾ ಇಲ್ವೇನೆ ಅವ್ರಿಗೆ ಯಾರೋ ತುಂಬಾ ಹತ್ರದವರು ಅಂತ? ಈ ಸ್ವಲ್ಪ ಸುಮ್ಮನಿರೆ. ಹೌದು, ಬಿಸ್ನೆಸ್ ನಲ್ಲಿ ನನಗೆ ತುಂಬಾ ಕ್ಲೋಸ್ ಅವರು. ಏನು ಬಂದ್ಬಿಟ್ಟೆ ಅಂತಂದ್ರೆ ಗೇಟ್ ಹತ್ರನೇ ಇದೀನಿ ಅಂತ ಹೇಳಿದ್ರು. ಗೇಟ್ ಹತ್ರದಿಂದ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಫೋನ್ ಮಾಡಿ ನೋಡಿ. ಇಲ್ಲ, ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅವರು. ಮೇ ಬಿ ಅವ್ರು ನಮ್ಮ ಮನೆ ಯಾವ್ದು ಅಂತ ಹುಡುಕ್ತಿದ್ದಾರೇನೋ. ನಾನ್ ನೋಡ್ತೀನಿ ರೀ. ನಾನು ಹೋಗಿ ಬರ್ತೀನಿ. ನಾನು ನೋಡ್ತೀನಿ. ಎಲ್ಲದಕ್ಕೂ ಅರ್ಜೆಂಟು. ಒಂದು ನಿಮಿಷ, ನಾನೇ ನೋಡ್ಕೊಂಡ್ ಬರ್ತೀನಿ. ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ ತಕ್ಷಣನೇ ಸೈಲೆಂಟ್ ಆಗೋದ್ರಲ್ಲ. ನಿನ್ನೆ ರಾತ್ರಿ ಇಲ್ಲೆಲ್ಲ ಓಡಾಡ್ತಿದ್ದನ್ನ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನಿಜ ಹೇಳಿ, ಅನು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲೇನ್ ಮಾಡ್ತಿದ್ದೀರಾ? ನನಗಿಲ್ಲೊಬ್ರು ಕರೆದಿದ್ದಾರೆ, ಅವ್ರ ಮಗನ ನಿಶ್ಚಿತಾರ್ಥ. ಸುಳ್ಳು. ಇವರೇನೋ ಕತೆ ಕಟ್ತಿದ್ದಾರೆ ಅನು ಅವ್ರೆ. ಇವರು ನಿಮ್ಗೇನೋ ತೊಂದರೆ ಕೊಡೋಕೆ ಇಲ್ಲಿ ಬಂದಿರೋದು. ನನ್ನ ಮಾತು ಕೇಳಿ, ನಾನು ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ. ಮೊದಲಿನಿಂದ ಹೊರಡಿ, ಇಲ್ಲ ಅಂದ್ರೆ ಎಲ್ಲಾರನ್ನೂ ಕರೆಸಿ ಇಲ್ಲಿಂದ ಹೊರಗೆ ಹಾಕ್ಬೇಕಾಗತ್ತೆ. ಹೋಗಿ, ಗೆಟ್ ಔಟ್.
ನನ್ನೇ ಗೆಟ್ ಔಟ್ ಅಂತೀಯಾ? ನಾ ಹೇಳಿಲ್ವಾ ಇಲ್ಲೊಬ್ರು ನನ್ನನ್ನು ಕರೆದಿದ್ದಾರೆ, ಅವ್ರ ಮಗನ ನಿಶ್ಚಿತಾರ್ಥ ಅಂತ. ಏನಂದ್ರಿ ನೀವೀಗ? ಹಾ, ಏನು ಆರ್ಯ ಅಂದ್ರ? ಅವ್ರ ಹೆಸರು ಹೇಳೋ ಯೋಗ್ಯತೆನೇ ಇಲ್ಲ ನಿಮಗೆ. ಮೊದಲು ಹೊರಡಿ ಇಲ್ಲಿಂದ. ಕೇಳಿಸ್ತು ತಾನೆ? ಹೊರಡಿ. ಹರ್ಷ ಅವರೇ, ಏನಾದರೂ ಗೊತ್ತಾಯ್ತಾ? ಎಲ್ಲಿದ್ದಾನಂತೆ? ಬ್ರದರ್ ಆಫೀಸಲ್ಲಿಲ್ಲ, ವಟಾರದಲ್ಲಿದ್ದಾರಂತೆ. ಏನು ವಟಾರದಲ್ಲ? ಈಗ ಜಸ್ಟ್ ಮೀರಾ ಕನ್ಫರ್ಮ್ ಮಾಡಿದ್ಲು. ವಟಾರದಲ್ಲ? ಅಲ್ಲಿ ಯಾಕೆ ಹೋಗಿದ್ದಾರೆ ಹರ್ಷ? ಏನೋ ಕೆಲಸದ ವಿಷಯವಾಗಿ ಅದಕ್ಕೇನೋ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲೇ ಸಿಕ್ಕಾಕೊಂಡಿದ್ದಾರಂತೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೀ ಸೇಫ್, ನಥಿಂಗ್ ಟು ವರಿ. ಅಲ್ಲಿ ಸಿಗಾಕೊಳ್ಳೋಕ್ಕೆ ಅದೇನು CM ಫಂಕ್ಷನ್ನ? ಇದೆಲ್ಲ ಒಂದು ರೀಸನ್ ಅಂತ ನಾನು ನಂಬೇಕಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಸಾರಿ. ಈ ಮನೇಲಿ ಹೆಚ್ಚು ಮಾತಾಡೋದಕ್ಕೆ ನನಗೆ ಹಕ್ಕಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಬೀಯಿಂಗ್ ಫೂಲ್ಡ್ ಹಿಯರ್. ಕೇಳಿಸ್ತಲ್ವಾ? ಇನ್ನು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಹೊರಡಿ ಅಂತ? ಜೆಂಡೆ ಸರ್. ಅಲ್ಲಮ್ಮ, ನನ್ನ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂತ ಬಂದು ಇಲ್ಲಿ ಅವ್ರಿಗೆ ಅವಮಾನ ಮಾಡ್ತಾ ಇದೀಯಾ? ಏನು ಇವರು ನಿಮ್ಮ ಫ್ರೆಂಡಾ? ಅದು ಗೊತ್ತಿಲ್ಲದೆ ಕರ್ಕೊಂಬರೋದಕ್ಕೆ ಬಂದಿಯಾ ನೀನು? ಜೆಂಡೆ ಸರ್, ಸಾರಿ ಸರ್. ಈ ಹುಡುಗಿ ಅದು ಯಾಕೆ ಹೇಗೆ ಮಾಡೋದ್ಲ ಗೊತ್ತಿಲ್ಲ. ರೇ ರಜನಿ ಅವರೇ, ಇದೇನ್ರಿ ಈಗ ಬಂದವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋದು? ಅದು ಗೊತ್ತಿಲ್ಲ ನಿಮ್ಗೆ? ಇದೇ ನಿಮ್ ಸಂಸ್ಕಾರ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನಂದ್ರಿ? ಸಂಸ್ಕಾರನ? ಸಂಸ್ಕಾರದ ಬಗ್ಗೆ ಯಾವ ಹಕ್ಕಿಂದ ಮಾತಾಡ್ತಿದ್ದೀರಿ ನೀವು? ಇವರು ನಿಮ್ ಫ್ರೆಂಡೇ ಇರ್ಬೋದು, ಹಾಗಂತ ಒಳ್ಳೆಯವರಾಗಿರ್ಬೇಕು ಅಂತೇನಿಲ್ವಲ್ಲ. ಅಷ್ಟೇ ಅಲ್ಲ, ನೀವು ಬಾರಿ ಒಳ್ಳೆಯವರ. ರಮ್ಯಾ, ನೀ ಸುಮ್ಮಿರಮ್ಮ. ರಮ್ಯಾ, ಸಮಾಧಾನ ಮಾಡ್ಕೋ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮಗ್ ಗೊತ್ತಿಲ್ಲ ಆಂಟಿ, ಇವರು ದೊಡ್ಡ ಫ್ರಾಡು. ರೀ ರಮ್ಯ ಅವ್ರೆ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಏಯ್, ಏನ ಭಯ ಬಿದ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ಯಲ್ಲ? ನೋಡಿದ್ರೆ ಗೊತ್ತಾಗೋದಿಲ್ವಾ? ಇವ್ರುಗಳೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿರೋದು ಇದು. ಪ್ಲಾನ್ ಮಾಡಿರೋದು ನೀವು, ನಾವಲ್ಲ. ರಮ್ಯಾ, ಸುಮ್ಮನಿರೋ. ಇಲ್ಲ ಅನು, ಇವರು ಪ್ರಾಮಾಣಿಕತೆನೇ ಇಲ್ಲೇ ಇರೋರು. ಇನ್ನೊಬ್ರು ದುಡ್ಡನ್ನ ದೋಚೋರು. ಇವರು ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರಿಗೆ ಸಂಸ್ಕಾರದ ಬಗ್ಗೆ ಮಾತಾಡೋ ಹಕ್ಕೇ ಇಲ್ಲ.